ಆಧುನಿಕವಾಗಿ ಮತ್ತು ವೇಗವಾಗಿ ಬೆಳೆಯುತ್ತಿರುವ ನಮ್ಮ ಜಗತ್ತು ಹಣ ಮತ್ತು ಆಸ್ತಿಯ ವ್ಯಾಮೋಹದಿಂದ ಮಾನವೀಯತೆಯನ್ನು ಮರೆತು ಬೆಳವಣಿಗೆ ಸಾಧಿಸುತ್ತಿದೆ. 15ರಿಂದ 20 ವರ್ಷದ ಹಿಂದೆ ನೀವು ನೋಡಿರಬಹುದು, ಒಂದು ಔಷಧಿ ಬೇಕು ಎಂದರೂ ಕೂಡ ದೂರದ ಪಟ್ಟಣಗಳಿಗೆ ಹೋಗಿ ಬರುವಂಥ ಕಾಲವದು. ಇವತ್ತು ಪ್ರತಿಯೊಂದು ಗ್ರಾಮವೂ ಬದಲಾಗಿದೆ. ಒಂದು ಗ್ರಾಮದಲ್ಲಿ 2ರಿಂದ 3 ಮೆಡಿಕಲ್ ಸ್ಟೋರ್ಗಳಿಗೆ ಏನೂ ಕೊರತೆ ಇಲ್ಲ. ಅದು ಏನೇ ಇರಲಿ, ಇವತ್ತು ಗರಿಷ್ಠ MRP ಹೊಂದಿರುವ ಔಷಧಿಗಳ ನಿಜವಾದ ಬೆಲೆಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇವತ್ತು ಇಲ್ಲಿ ನಾನು ನೀಡ್ತಾ ಇರುವ ಮಾಹಿತಿ ಕೇವಲ ಬ್ರ್ಯಾಂಡೆಡ್ ಔಷಧಿಗಳಿಗೆ ಮಾತ್ರ ಸಂಬಂಧಿಸಿರುತ್ತದೆ. ಜೆನರಿಕ್ ಔಷಧಿಗಳ ಬೆಲೆ ಇದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು ಅಂತ ನೀವು ಖರೀದಿಸುವ 120ರಿಂದ 150 ರೂಪಾಯಿಯ ಪೇನ್ ಕಿಲ್ಲರ್ ಜೆಲ್, ಕೇವಲ ಅದರ ನಿಜವಾದ ಬೆಲೆ 50ರಿಂದ 60 ರೂಪಾಯಿ ಮಾತ್ರ ಇರುತ್ತದೆ. ಜ್ವರ, ಟೈಫಾಯ್ಡ್, ಅದು ಇದು ಅಂತ ಸಾಮಾನ್ಯರಿಗೂ ಅರ್ಥವಾಗುವ ಭಾಷೆಯಲ್ಲಿ ನರದಲ್ಲಿ ಇಂಜೆಕ್ಷನ್ ಅಂತಿರಲ್ವ, ಅದರ MRP 150ರಿಂದ 180 ರೂಪಾಯಿ. ಅದರ ನಿಜವಾದ ಬೆಲೆ ಕೇವಲ 35ರಿಂದ 38 ರೂಪಾಯಿ. ಒಬ್ಬ ಸಾಮಾನ್ಯ ಮಹಿಳೆ ಇದೇ 100 ರೂಪಾಯಿಗಾಗಿ ಬಿಸಿಲಿನಲ್ಲಿ ಬಳಲುತ್ತಾ ದಿನಪೂರ್ತಿ ದುಡಿಯಬೇಕು. ಜಗತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಆರ್ಥಿಕವಾಗಿ, ಧಾರ್ಮಿಕವಾಗಿ ಎಷ್ಟೇ ಬೆಳವಣಿಗೆ ಸಾಧಿಸಿದರೂ ಕೂಡ ಇವತ್ತು ಮಾನವೀಯತೆಯ ಬೆಳವಣಿಗೆಯನ್ನು ಕೂಡ ಸಾಧಿಸಬೇಕಿದೆ. 160 ರೂಪಾಯಿಯಲ್ಲಿ ಸಿಗುವ ಲಾಭ 122 ರೂಪಾಯಿ. ಕನಿಷ್ಠ ಪಕ್ಷ 60 ರೂಪಾಯಿ ಲಾಭ ಇಟ್ಟುಕೊಂಡು ಬಡ ರೋಗಿಗಳಿಗೆ ನೀಡಿದರೂ ಕೂಡ ಎಷ್ಟೊಂದು ಉಪಕಾರಿ ಅಲ್ವ. ನೀವು ಬಳಸುವ ಪಿತ್ತಿನ ಮಾತ್ರೆ ಇರಬಹುದು, ಕೇವಲ 5 ರೂಪಾಯಿಗಳಿಗೆ ಸಿಗುವ ಮಾತ್ರೆಗೆ 10ರಿಂದ 15 ರೂಪಾಯಿ ಮಾರಾಟವಾಗುತ್ತೆ. 140 ರೂಪಾಯಿಗೆ ಸಿಗುವ ಎಷ್ಟೋ ಆ್ಯಂಟಿಬಯೋಟಿಕ್ ಮಾತ್ರೆಗಳು 250 ರೂಪಾಯಿಗಳಿಗೆ ಮಾರಾಟವಾಗುತ್ತವೆ. ಇವೆಲ್ಲ ಕೇವಲ ಉದಾಹರಣೆಗಾಗಿ. ಇವೆಲ್ಲಕ್ಕಿಂತ ಮೀರಿ ಇವತ್ತು ಬಡವರಿಗಾಗಿ, ಅಶಕ್ತರಿಗಾಗಿ ಉತ್ತಮ ಗುಣಧರ್ಮದಿಂದ ವ್ಯಾಪಾರೀಕರಣ ಮಾಡುವುದು